ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗೊತ್ತಿದೆ, ಈಗ ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಫುಲ್ ವೈರಲ್ ಆಗ್ತಾ ಉಂಟು. ಅದು ಯಾರ್ದು ಅಂದ್ರೆ ಸೌಜನ್ಯ ಕೇಸ್ ಬಗ್ಗೆ. ಅದು ಮಾಡಿರೋದೇ ಸಮೀರ್ MD ಅವರು. ಅವರು ಒಂದು ವಿಡಿಯೋ ಯೂಟ್ಯೂಬ್ ವಿಡಿಯೋ ಬೇಕಾದ್ರೆ ನಾನು ಇಲ್ಲಿ ಒಂದು ಯೂಟ್ಯೂಬ್ ID ಮೆನ್ಷನ್ ಮಾಡ್ತೀನಿ, ಎಲ್ಲರೂ ಹೋಗಿ ನೋಡ್ಬಿಡು. ಸಖತ್ ಅಂದ್ರೆ ಒಂದು ಫಿಲಂ ನೋಡೋ ತರ ಉಂಟು. ಇಂಟ್ರೆಸ್ಟ್ ಅದು ಫಸ್ಟ್ ಸ್ಟಾರ್ಟಿಂಗ್ ನೋಡುವಾಗಲೇ ನಮಗೆ ಇಂಟ್ರೆಸ್ಟ್ ಬರುತ್ತೆ. ಅಂದ್ರೆ ನಮಗೆ ಸ್ಕಿಪ್ ಮಾಡ್ಬೇಕು, ಇದು ಬೇಡ ಹಾಗೆ ನಮ್ಗೆ ಹಾಗೆ ಅನ್ಸೋದೇ ಇಲ್ಲ. ನಾನು ನಿಜವಾಗಿ ಹೇಳ್ತೀನಿ, ಫುಲ್ ವಿಡಿಯೋ ಯಾರ್ದು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ತೀವಿ ತುಂಬಾ ಜನ, ಆದ್ರೆ ಯಾರನ್ನೂ ನಾನು ನೋಡಿಲ್ಲ. ನಾನು ನೋಡಿಲ್ಲ, ಎಲ್ಲರೂ ಹೀಗೆ ಇನ್ಸ್ಟಾದಲ್ಲಿ ನೋಡಿದ್ರೆ ಫುಲ್ ಅಂದ್ರೆ ಫುಲ್ ವೈರಲ್ ಆಗುಂಟು. ಆಗ ನಾನು ಯೂಟ್ಯೂಬ್ ಅಲ್ಲಿ ಹೋಗಿಬಿಟ್ಟು ಸರ್ಚ್ ಮಾಡಿದೆ. ಇವತ್ತು ಬೆಳಗ್ಗೆ ಅಂದ್ರೆ 5 ಗಂಟೆಗೆ ನಾನು ನೋಡಿದೆ. ಇಂಟ್ರೆಸ್ಟ್ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಬರ್ತದೆ, ಒಂದು ಫಿಲಂ ನೋಡೋ ತರ ಅಷ್ಟು ಚೆನ್ನಾಗಿ ಅವನು ಮಾತಾಡಿದಾನೆ. ಒಂದು ಸ್ವಲ್ಪ ನಮಗೆ ಸ್ಕಿಪ್ ಮಾಡ್ಬೇಕು ಅಂತ ನಮಗೆ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗುಂಟು. ಸಮೀರ್ ಅವರಿಗೆ ಮೆಚ್ಚಲೇಬೇಕು. ಅಷ್ಟು ಅವನು ಎದುರಿಗೆ ಇಲ್ಲದೆ ಅವನು ಹೇಳಿದೆಯಲ್ಲ ಎಲ್ಲ ಹೀಗೆ ಉಂಟು ಹಾಗೆ ಅಂತ. ಒಬ್ಬೊಬ್ರು ಅಂದ್ರೆ ಭಯ ಆಗಿಡು, ನಮ್ ಜೀವನ ನಮಗೆ ಮುಖ್ಯ, ಅವ್ರು ಏನಾದ್ರು ಮಾಡ್ಕೊಡ್ಲಿ ಹಾಗೆ ಅಂದ್ಬಿಟ್ಟು ಯಾರು ಎಂತ ಹೇಳೋದಿಲ್ಲ. ಆದ್ರೆ ಸಮೀರ್ ಅಂದ್ರೆ ಫುಲ್ ಅಂದ್ರೆ ಎಂತ ಹೇಳ್ಬೇಕು ಅಂತ ಗೊತ್ತಿಲ್ಲ. ಸೌಜನ್ಯ ಒಂದೇ ಕೇಸ್ ಅಲ್ಲ, ಒಂದು ವಿಡಿಯೋ ಎಲ್ಲ ಹಾಕ್ತೀನಿ, ಆ ವಿಡಿಯೋ ನೋಡಿ. ಸೌಜನ್ಯ ಕೇಸ್ ಒಂದೇ ಅಲ್ಲ, ನಾರಾಯಣ ಹಾಗೂ ಯಮುನಾ ಕೇಸಲ್ಲೂ, ವೇದವಲ್ಲಿ ಕೇಸಲ್ಲೂ, ಆ ಬ್ಯಾಂಕ್ ಮ್ಯಾನೇಜರ್ ನ ಕೇಸಲ್ಲೂ ಹಾಗೂ ಪದ್ಮಲತಾ ಕೇಸಲ್ಲೂ ಸೀದಾ ಡೈರೆಕ್ಟ್ ಡೌಟ್ ಬರೋದೆ ಊರಿನ ಗೌಡ್ರ ಮೇಲೆ. ಇಲ್ಲೊಂದು ಫೋಟೋ ನೋಡಿ. ಈ ಫೋಟೋ ನೋಡಾಗ ನಮ್ಗೆ ಏನ್ ಅನ್ಸುತ್ತೆ, ದುಡ್ಡು ಕೊಟ್ರೆ ಎಲ್ಲಾರು ಅವ್ರ ಜೊತೆನೆ ಇರೋದು. ನಾನೇ ಸ್ವಲ್ಪ ಬಿಟ್ಟಿದ್ದೇನೆ. ಅಂದ್ರೆ ಸಮೀರ್ MD ಅವರು ಫುಲ್ ಸಖತ್ತಾಗಿ ಹೇಳಿದ್ದಾರೆ. ಅವ್ರದಲ್ಲೇ ಹೋಗ್ಬಿಟ್ಟು ನೋಡಿ. ಅಂದ್ರೆ ಈಗ ಯೂಟ್ಯೂಬ್ ಅಲ್ಲಿ ಅವ್ರದ್ದು ವಿಡಿಯೋ ಡಿಲೀಟ್ ಆಗಿಲ್ಲ, ಆಗುವ ಅಷ್ಟರಲ್ಲಿ ಎಲ್ಲರೂ ಹೋಗ್ಬಿಟ್ಟು ನೋಡ್ಬೋದು. ನನ್ನ ವಿಡಿಯೋದಲ್ಲಿ ಏನಾದ್ರು ತಪ್ಪಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಹೇಳ್ಬೇಕು. ಯಾರೆಲ್ಲ ಸಮೀರ್ ಕಡೆ ಸಪೋರ್ಟ್ ಇರ್ತಾನೆ ಅವರು ಎಲ್ಲರೂ ಒಂದೊಂದು ಮಾತು ಹೇಳ್ಬೇಕು ಕಮೆಂಟ್ ಬಾಕ್ಸ್ ಅಲ್ಲಿ. ಓಕೆ, ಈ ತರ ಏನು ವಿಡಿಯೋ ಬೇಕಾದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು. ಬಾಯ್ ಬಾಯ್.